ನಮ್ಮಲ್ಲಿ ಅನೇಕರಿಗೆ ಒಂದು ಯೋಚನೆ ಇರುತ್ತೆ, ಏನಪ್ಪಾ ಅಂತಂದ್ರೆ ನನ್ನ ಜೀವನ ರಾತ್ರೋರಾತ್ರಿ ಚೇಂಜ್ ಆಗಿಬಿಡ್ಬೇಕು ಅಂತ, ಅಥವಾ ನನ್ನ ಬಿಸ್ನೆಸ್ಗೆ ದೊಡ್ಡ ಇನ್ವೆಸ್ಟರ್ ಸಿಗಬೇಕು, ನನ್ನ ಐಡಿಯಾ ವೈರಲ್ ಆಗಬೇಕು, ಹೀಗೆ ಹಲವಾರು ಶಾರ್ಟ್ಕಟ್ಗಳ ಆಲೋಚನೆ. ಇದಕ್ಕಾಗಿ ನಾವು ದಿನಗಟ್ಟಲೆ ಬೇಕಾದ್ರೆ ಕಾಯ್ತೀವಿ. ಆದರೆ ಈ ಕಾಯುವಿಕೆಯಲ್ಲಿ ನಮ್ಮ ಎದುರಿಗೆ ಇರುವ ಚಿಕ್ಕ ಪುಟ್ಟ ಅವಕಾಶಗಳನ್ನ ಇಗ್ನೋರ್ ಮಾಡ್ತಾ ಹೋಗ್ತೀವಿ. ಯಶಸ್ಸನ್ನೋದು ಒಂದು ದಿನದಲ್ಲಿ ಸಿಗುವಂಥದ್ದಲ್ಲ, ಅದೊಂದು ನಿರಂತರ ಪ್ರಕ್ರಿಯೆ. ಅದಕ್ಕಾಗಿ ನಿರಂತರ ಪ್ರಯತ್ನ, ಪರಿಶ್ರಮಗಳ ಅವಶ್ಯಕತೆ ಇದೆ. ಇದರ ಕುರಿತಾದ ಒಂದು ಚಿಕ್ಕ ಕಥೆಯನ್ನ ಇವತ್ತು ನೋಡೋಣ. ಒಂದೂರಲ್ಲಿ ಒಬ್ಬ ಹುಡುಗ ಇರ್ತಾನೆ, ನಿಮ್ಮ ಹಾಗೆ ಓವರ್ ನೈಟ್ ಸಕ್ಸಸ್ಗಾಗಿ ಕಾಯ್ತಾ ಇರೋನು. ಏನೇ ಪ್ರಯತ್ನ ಪಟ್ಟರೂ ಅವನಿಗೆ ದೊಡ್ಡ ಯಶಸ್ಸು ಸಿಗೋದೇ ಇಲ್ಲ. ಅವನು ಆ ಊರಿನ ಓರ್ವ ಸ್ವಾಮೀಜಿ ಹತ್ರ ಬಂದು ತನ್ನ ಸಮಸ್ಯೆಗಳನ್ನ ಹೇಳ್ಕೊಳ್ತಾನೆ. ಗುರುಗಳೇ, ನನಗೆ ಲೈಫ್ನಲ್ಲಿ ಅತೀ ದೊಡ್ಡ ಯಶಸ್ಸು ಸಿಗಬೇಕು, ಆದರೆ ಕೆಳಗಿನಿಂದ ಮೆಟ್ಟಿಲು ಹತ್ಕೊಂಡು ಸಾಧನೆ ಮಾಡೋಷ್ಟು ತಾಳ್ಮೆ ನನ್ನಲ್ಲಿಲ್ಲ. ಏನಾದರೂ ಶಾರ್ಟ್ಕಟ್ ಇದ್ರೆ ಹೇಳಿ, ನೇರವಾಗಿ ನನಗೆ ಸಕ್ಸಸ್ ಸಿಗೋ ಥರ ಮಾಡಿ ಅಂತ ಕೇಳ್ಕೊಳ್ತಾನೆ. ಗುರುಗಳು ನಕ್ಕು, ಖಂಡಿತ ಹೇಳ್ತೀನಿ, ಆದರೆ ಅದಕ್ಕೂ ಮುಂಚೆ ನನಗೊಂದು ಉಪಕಾರ ಮಾಡಬೇಕು. ನನ್ನ ಆಶ್ರಮದ ಹಿತ್ತಲಿನಲ್ಲಿ ದೊಡ್ಡ ಗುಲಾಬಿ ತೋಟ ಇದೆ. ಅಲ್ಲಿಗೆ ಹೋಗಿ ಇಡೀ ತೋಟದಲ್ಲಿ ಅತ್ಯಂತ ಸುಂದರವಾದ ಗುಲಾಬಿ ಹೂವನ್ನು ನನಗಾಗಿ ಕಿತ್ಕೊಂಡು ಬರಬೇಕು. ಆದರೆ ಒಂದು ಕಂಡೀಷನ್, ನೀನು ಒಮ್ಮೆ ಒಂದು ಹೂವನ್ನು ದಾಟಿ ಮುಂದೆ ಹೋದರೆ ಮತ್ತೆ ಹಿಂದಿರುಗಿ ಆ ಹೂವನ್ನ ಕಿತ್ಕೊಳ್ಳುವ ಹಾಗಿಲ್ಲ. ಈ ಕಂಡೀಷನ್ ಅನ್ನ ಹಾಕ್ತಾರೆ. ಆ ಹುಡುಗ ತುಂಬಾ ಕಾನ್ಫಿಡೆಂಟ್ ಆಗಿ ತೋಟದೊಳಗೆ ಹೋಗ್ತಾನೆ. ಶುರುವಿನಲ್ಲಿ ಅವನಿಗೆ ತುಂಬಾ ಸುಂದರವಾದ ಗುಲಾಬಿಗಳು ಕಾಣಿಸುತ್ತವೆ, ಆದರೆ ಅವನು ಇನ್ನು ಮುಂದೆ ಹೋದ್ರೆ ಇದಕ್ಕಿಂತ ಒಳ್ಳೆ ಹೂಗಳು ಸಿಗ್ಬೋದು ಅಂತ ಒಂದೊಂದನ್ನೇ ಬಿಟ್ಟು ಮುಂದಕ್ಕೆ ಹೋಗ್ತಾನೆ. ಹೀಗೆ ಪ್ರತಿಯೊಂದು ಹೂವನ್ನು ನೋಡ್ತಾ ಇನ್ನು ಮುಂದೆ ಬೆಟರ್ ಸಿಗುತ್ತೆ ಅನ್ನೋ ಆಸೆಯಲ್ಲಿ ಮುಂದಕ್ಕೆ ಹೋಗ್ತಾನೆ ಇರ್ತಾನೆ. ಕೊನೆಗೆ ತೋಟದ ಕೊನೆ ತಲುಪಿದಾಗ ಅಲ್ಲಿ ಬರೀ ಒಣಗಿ ಹೋದ, ಕೆಲವು ಬಾಡಿ ಹೋದ ಹೂಗಳು ಮಾತ್ರ ಇರುತ್ತವೆ. ಗುರುಗಳ ಕಂಡೀಷನ್ ನೆನೆದು ಹಿಂದಕ್ಕೆ ಹೋಗಿ ಹೂಗಳನ್ನು ಕಿತ್ಕೊಳ್ಳೋ ಹಾಗಿಲ್ಲ. ಹಾಗಾಗಿ ಬೇಸರದಿಂದ ಬರಿಗೈಯಲ್ಲಿ ವಾಪಸ್ ಆಶ್ರಮಕ್ಕೆ ಬರ್ತಾನೆ. ಗುರುಗಳು ಕೇಳ್ತಾರೆ, ಏನಾಯ್ತು, ಹೂಗಳು ಸಿಗ್ಲಿಲ್ವಾ ಅಂತ. ಆಗ ಹುಡುಗ ಹೇಳ್ತಾನೆ, ಗುರುಗಳೇ, ದಾರಿಯಲ್ಲಿ ಒಳ್ಳೊಳ್ಳೆ ಹೂಗಳು ಸಿಕ್ಕವು, ಆದರೆ ಮುಂದೆ ಇನ್ನೂ ಚೆನ್ನಾಗಿರೋದು ಸಿಗ್ಬೋದು ಅಂತ ಅವುಗಳನ್ನೆಲ್ಲ ಬಿಟ್ಟು ಮುಂದಕ್ಕೆ ಹೋದೆ, ಆದರೆ ಅಲ್ಲಿ ಯಾವ ಹೂಗಳು ಸಿಗ್ಲಿಲ್ಲ ಅಂತ ಬೇಸರದಲ್ಲಿ ಹೇಳ್ತಾನೆ. ಗುರುಗಳು ನಸುನಕ್ಕೂ ಒಂದು ಮಾತನ್ನ ಹೇಳ್ತಾರೆ, ನಮ್ಮ ಜೀವನ ಕೂಡ ಹೀಗೆ ಕೆಲಸ ಮಾಡುತ್ತೆ. ಅವಕಾಶಗಳು ನಮ್ಮ ಮುಂದೆ ಸಣ್ಣದಾಗಿ ಸಿಂಪಲ್ ಆಗಿ ಬರುತ್ತವೆ. ಆಗ ನಾವು ಆ ಅವಕಾಶಗಳನ್ನ ಬುದ್ಧಿವಂತಿಕೆಯಿಂದ ಬಳಸುವುದನ್ನು ಬಿಟ್ಟು ಇನ್ನೂ ದೊಡ್ಡದಾಗಿರೋದು, ಇನ್ನೂ ಚೆನ್ನಾಗಿರೋದು ಏನಾದರೂ ಸಿಗುತ್ತೆ ಅಂತ ಕಾಯ್ತಾ ಇರ್ತೀವಿ. ಹಾಗೂ ಬಂದ ಅವಕಾಶಗಳು ಕೈ ಚೆಲ್ಲಿ ಹೋಗ್ತಾನೆ ಇರುತ್ತವೆ. ಯಶಸ್ಸು ಅನ್ನೋದು ರಾಕೆಟ್ ತರ ಒಮ್ಮೆಲೆ ಮೇಲಕ್ಕೆ ಹೋಗೋದಲ್ಲ, ಬದಲಾಗಿ ಸಣ್ಣ ಸಣ್ಣ ಮೆಟ್ಟಿಲುಗಳಿಂದ ಶುರುವಾಗುತ್ತೆ. ಒಂದೊಂದಾಗಿ ಹತ್ತಿ ಆ ಸಾಧನೆಯ ಶಿಖರವನ್ನ ಏರಬೇಕಾಗುತ್ತೆ. ಈ ಜಗತ್ತಿನಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೆದ ಹಲವಾರು ಉದ್ದಿಮೆದಾರರ ಕಥೆಯನ್ನು ನೋಡಿದಾಗ ನಮಗೆ ಇದು ಅರಿವಾಗುತ್ತೆ. ಉದಾಹರಣೆಗೆ ಜೆಫ್ ಬೆಜೋಸ್ 1994ರಲ್ಲಿ ಅಮೆಜಾನ್ ಶುರು ಮಾಡಿದಾಗ ಅದು ಕೇವಲ ಒಂದು ಸಣ್ಣ ಆನ್ಲೈನ್ ಬುಕ್ ಸ್ಟೋರ್ ಆಗಿರುತ್ತೆ. ಅವರೇ ಸ್ವತಃ ಪುಸ್ತಕಗಳನ್ನ ಪ್ಯಾಕ್ ಮಾಡಿ ಕೊರಿಯರ್ ಮಾಡ್ತಾ ಇದ್ರು. ಈ ಸಣ್ಣ ಉದ್ದಿಮೆ ಇವತ್ತು ಅತಿ ದೊಡ್ಡ ಇ ಕಾಮರ್ಸ್ ದೈತ್ಯನಾಗಿ ಜಗತ್ತಿನಲ್ಲಿ ಮೆರೀತಾ ಇದೆ. ಅವರು ಆ ಅವಕಾಶವನ್ನ ಮಿಸ್ ಮಾಡಿ ದೊಡ್ಡ ಮಾಲನ್ನೇ ಕಟ್ತೇನೆ ಅಂತ ಕಾಯ್ತಾ ಕೂತಿದ್ರೆ ಇವತ್ತು ಅಮೆಜಾನ್ ನಮ್ಮ ಕಣ್ಣ ಮುಂದೆ ಇರ್ತಾ ಇರಲಿಲ್ಲ. ಅದೇ ರೀತಿ ನಮ್ಮ ಭಾರತದ್ದೇ, ಅದರಲ್ಲೂ ಕರ್ನಾಟಕದ್ದೇ ಆದ ಝೆರೋದಾ, ನಿತಿನ್ ಕಾಮತ್ ಹಾಗೂ ನಿಖಿಲ್ ಕಾಮತ್ ಸಹೋದರರು ಈ ಕಂಪನಿ ಶುರು ಮಾಡಿದಾಗ ಮಾರ್ಕೆಟ್ನಲ್ಲಿ ದೊಡ್ಡ ದೊಡ್ಡ ಬ್ಯಾಂಕ್ಗಳು, ದೈತ್ಯ ಬ್ರೋಕರೇಜ್ ಸಂಸ್ಥೆಗಳು ಮೊದಲೇ ಇದ್ವು. ಇವರ ಹತ್ತಿರ ಯಾವುದೇ ದೊಡ್ಡ ಫಂಡಿಂಗ್ ಇರಲಿಲ್ಲ, ಅಡ್ವರ್ಟೈಸ್ಮೆಂಟ್ ಮಾಡೋದಕ್ಕೆ ದುಡ್ಡು ಇರಲಿಲ್ಲ. ಆದರೆ ಅವರು ಏನ್ ಮಾಡಿದ್ರು ಗೊತ್ತಾ? ಟ್ರೇಡರ್ಸ್ಗೆ ಇರುವ ಸಣ್ಣ ಸಣ್ಣ ತೊಂದರೆಗಳನ್ನ ಗುರುತಿಸಿ ಒಬ್ಬೊಬ್ಬರೇ ಕಸ್ಟಮರ್ಸ್ ಅನ್ನ ಬಿಲ್ಡ್ ಮಾಡ್ತಾ ಹೋದ್ರು. ಆ ಚಿಕ್ಕ ಚಿಕ್ಕ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿ ಅವರು ನಿರ್ಮಿಸಿದ ಈ ಒಂದು ಸಂಸ್ಥೆ ಇವತ್ತು ಅತಿ ದೊಡ್ಡ ಸ್ಟಾಕ್ ಬ್ರೋಕರೇಜ್ ಕಂಪನಿಯಾಗಿ ಹೊರಹೊಮ್ಮಿದೆ. ಅವರು ಎಲ್ಲೂ ಶಾರ್ಟ್ಕಟ್ ಹುಡುಕ್ಲಿಲ್ಲ, ಕಣ್ಣ ಮುಂದಿದ್ದ ಚಿಕ್ಕ ಪುಟ್ಟ ಅವಕಾಶಗಳನ್ನೇ ಕಟ್ಟುತ್ತಾ ಹೋದ್ರು. ಜೀವನದಲ್ಲಿ ಪರ್ಫೆಕ್ಟ್ ಟೈಮ್ ಅನ್ನೋದು ಯಾವತ್ತೂ ಬರೋದಿಲ್ಲ, ಅದನ್ನ ನಾವಾಗಿ ಸೃಷ್ಟಿ ಮಾಡ್ಕೊಳ್ಬೇಕಾಗುತ್ತೆ. ಪರ್ಫೆಕ್ಟ್ ಟೈಮ್ ಬರುತ್ತೆ ಅಂತ ಕಾಯ್ತಾ ಕೂತ್ರೆ ಆ ಹುಡುಗನಂತೆ ಕೊನೆಗೆ ಏನೂ ಸಿಗದೆ ಬರಿಗೈಯಲ್ಲಿ ನಾವು ಹಿಂದಿರುಗಬೇಕಾಗುತ್ತೆ. ಸರಿಯಾದ ಸಮಯ ಬರಲಿ ಅಂತ ನೀವು ಎಷ್ಟ ಕೆಲಸಗಳನ್ನ ಪೋಸ್ಟ್ಪೋನ್ ಮಾಡಿದ್ದೀರಿ? ಹೊಸದೊಂದು ಸ್ಕಿಲ್ಸ್ ಕಲಿಯೋಕೆ, ಸಣ್ಣದಾಗಿ ಏನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕೆ, ಅಥವಾ ನಿಮಗಿಷ್ಟ ಬಂದದನ್ನ ಮಾಡೋಕೆ ಇವತ್ತೇ ಆ ಸಣ್ಣ ಹೆಜ್ಜೆಯನ್ನ ಇಡಿ. ಲೈಫ್ನಲ್ಲಿ ಶಾರ್ಟ್ಕಟ್ ಹುಡುಕಬೇಡಿ.
ಸಣ್ಣ ಪುಟ್ಟ ಅವಕಾಶಗಳನ್ನು ಗೌರವಿಸಿ, ಲೈಫ್ ಖಂಡಿತ ಬದಲಾಗುತ್ತೆ. ಇವತ್ತಿನ ಈ ಕತೆ ನಿಮಗೇನಾದರೂ ಸ್ಫೂರ್ತಿ ನೀಡಿದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ಕಥೆಯೊಂದಿಗೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.